ನಾಗರಿಕರು ಮತ್ತು ಮುಸ್ಲಿಂ ಬಾಂಧವರಿಗೆ ಮೊದಲು ಸಿನಿಗೇಹಳ್ಳಿ ಗ್ರಾಮಸ್ಥರು ಎಲ್ಲ ಸಿಡಿ ಟೂರ್ ಕಳಿಸಿದ್ರು ರೆಡ್ಡಿ ಅವರು, ಭರತ್ ಸರ್ ಅವರು. ಇವಾಗ ಮುಸ್ಲಿಂ ಬಾಂಧವರೆಲ್ಲ ನಾವು ದರ್ಗಾಕ್ಕೆ ಹೋಗ್ಬೇಕು ಅಂತ ಬಂದು ಕೇಳಿದಾಗ ಆನಂದ್ ರೆಡ್ಡಿ ಅವರು, ಅವರ ಮಗನಾದ ಡಾಕ್ಟರ್ ಭರತ್ ರೆಡ್ಡಿ ಅವರು ಈ ಟೂರ್ ಕಾರ್ಯಕ್ರಮಕ್ಕೆ ಎಲ್ಲ ವಿಧವಾದ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮುಸ್ಲಿಂ ಬಾಂಧವರು, ಸಿನಿಗೇಹಳ್ಳಿ ಗ್ರಾಮದ ಮುಸ್ಲಿಂ ಬಾಂಧವರೆಲ್ಲ ಇಲ್ಲಿ ಸೇರಿದ್ದಾರೆ. ಇನ್ಮೇಲೆ ಮುಸ್ಲಿಂ ಬಾಂಧವರು ನಾವೆಲ್ಲ ಹಿಂದೂಗಳು, ರೆಡ್ಡಿಯವರ ಪರವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದೇ ಗ್ರಾಮದಲ್ಲಿ ಮೊದಲ ವರ್ಷ ಈ ಮುಸ್ಲಿಂ ಬಾಂಧವರಿಗೆ ಎಲ್ರಿಗೂ ನಾಗೂರ್ ಟೂರ್ 2 ಬಸ್ ಕಳಿಸಿದ್ರು ಹೋದ ವರ್ಷ. ವರ್ಷನೂ ಈ ತರನೇ ಎಲ್ಲ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗ್ರಾಮದಲ್ಲಿ ಗ್ರಾಮದ ದೇವತೆಗಳ ಪೂಜೆ, ಆಚರಣೆಗಳು, ಬೀದಿ ದೀಪಗಳು, ರೋಡ್ಗಳು, ಎಲ್ಲಾ ವ್ಯವಸ್ಥೆಗಳು ನಮ್ಮ ಗೌರವ ಆನಂದ್ ರೆಡ್ಡಿ ಅವರು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಹಕಾರವಾಗಿ ಭರತ್ ರೆಡ್ಡಿ ಅವರು ಶಿರ್ಡಿಗೆ ಹೋಗಿ ಟೂರಕ್ಕೂ ಅವರೇ ಅರೇಂಜ್ ಮಾಡಿದ್ರು. ಈ ಟೂರ್ನು ಅವರ ನೇತೃತ್ವದಲ್ಲೇ ನಡೀತಾ ಇದೆ. ಎಲ್ರಿಗೂ ಸಂತೋಷ ಆಗಿದೆ. ಇದೇ ರೀತಿ ಮುಸ್ಲಿಂ ಬಾಂಧವರೆಲ್ಲೂ ಎಲ್ಲರೂ ಆನಂದ್ ರೆಡ್ಡಿ ಅವರ ಪರವಾಗಿ ನಿಂತುಕೊಂಡು ಕೆಲಸ ಮಾಡ್ತಾರೆ ಅಂತ ಆಶಿಸುತ್ತಾ ಈ 4 ಆಡಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ಈ ಒಂದು ಬಾಬಾ ಬುಡಂಗಿರಿ ಮತ್ತು ಮಂಗಳೂರು ಮತ್ತೆ ಉಲ್ಲಾಲ್ ದರ್ಗಾ ಎಂಬ ಯಾತ್ರೆ ಪ್ರವಾಸ ಏನು ಆಯೋಜನೆ ಮಾಡಿದ್ದೇವೋ, ನಮ್ಮ ಮೈನಾರಿಟಿ ಸಹೋದರರಿಗೆ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ನಾವು ಶಿರಡಿ ಪ್ರವಾಸವನ್ನು ಮುಗಿಸಿದ್ದೀವಿ. ನಾವು ಹಿಂದೂಗಳು ನಾವೆಲ್ಲ ಶಿರಡಿ ಪ್ರವಾಸ ಹೋಗಿದ್ದೀವಿ ಅನ್ನೋ ಒಂದು ಕಾರಣದಿಂದ ನಮ್ಮ ಅಣ್ಣ ತಮ್ಮದಿರಾದಂತಹ ಮೈನಾರಿಟಿ ಸಹೋದರರಿಗೋಸ್ಕರ ಇವತ್ತು ಈ ಒಂದು ಪ್ರವಾಸವನ್ನು ಆಯೋಜನೆ ಮಾಡಿರುತ್ತಾರೆ. ಪ್ರತಿ ವರ್ಷದಂತೆ ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇಲ್ಲದೇನೆ ಈ ಒಂದು ಪ್ರವಾಸಗಳನ್ನು ನಡೆಸಿರುತ್ತಾರೆ. ಇವತ್ತು ಈ ಒಂದು ನಮ್ಮ ಶಿರಡಿ ಪ್ರವಾಸ ದರ್ಶನ ಭಾಗ್ಯ ಮತ್ತೆ ನಮ್ಮ ಉಲ್ಲಾಲ್ ದರ್ಗಾ ಭಾಗ್ಯ, ಈ ಒಂದು ಭಾಗ್ಯಗಳನ್ನು ಕಲ್ಪಿಸಿರುವಂತಹ ನಮ್ಮ ನೆಚ್ಚಿನ ಜನನಾಯಕರು ನಮ್ಮ ಆನಂದ ರೆಡ್ಡಿ ಅವರಿಗೆ ಅಭಿನಂದನೆಗಳು. ಮತ್ತೆ ಆ ಒಂದು ಶಿರಡಿ ಸಾಯಿಬಾಬಾ ಅವರ ಒಂದು ಆಶೀರ್ವಾದ ಮತ್ತೆ ಅಲ್ಲಾ ದೇವರುಗಳ ಆಶೀರ್ವಾದ ನಮ್ಮ ಅಣ್ಣನ ಮೇಲೆ ಇರ್ಲಿ, ಮತ್ತೆ ಅವ್ರ ಕುಟುಂಬಸ್ಥರ ಮೇಲೇನೂ ಇರ್ಲಿ. ಅದೇ ರೀತಿ ಯಾವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ಯಾವತ್ತು ತಪ್ಪೋದಿಲ್ಲ. ಒಂದು ಬಿಲ್ಲಿನಿಂದ ಬಾಣ ಬಿಟ್ರೆ ಹೇಗೆ ಗುರಿಯನ್ನು ತಲುಪುತ್ತದೋ, ಅದೇ ರೀತಿ ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಮಗ ಆಗ್ಲಿ, ತಂದೆ ಆಗ್ಲಿ, ತಾಯಿ ಆಗ್ಲಿ ಮಾತು ಕೊಟ್ಬಿಟ್ರೆ ಅದು ಕೆಲಸವನ್ನು ಮಾಡುತ್ತಾರೆ. ಮತ್ತೆ ಇನ್ನೊಂದು, ನಮ್ಮೂರಿನಲ್ಲಿ ನಾವು ಹಿಂದೂ ಮುಸ್ಲಿಂ ಅಂತೂ ಭೇದ ಭಾವನೆ ಇಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದ ರೀತಿಯಲ್ಲಿ ಒಗ್ಗಟ್ಟಾಗಿ ಇದ್ದೀವಿ, ಒಗ್ಗಟ್ಟಾಗಿ ಇರ್ತೀವಿ. ಆವತ್ತೂ ಒಗ್ಗಟ್ಟಾಗಿ ಇದ್ದೀವಿ, ಇವತ್ತು ಒಗ್ಗಟ್ಟಾಗಿ ಇರ್ತೀವಿ, ನಾಳೆನೂ ಒಗ್ಗಟ್ಟಾಗಿ ಇರ್ತೇವೆ. ಇಲ್ಲಿ ನಮ್ಮ ಊರಿನಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಎಂತದ್ದು ಇಲ್ಲ. ಇಲ್ಲಿರೋದು ಕೇವಲ ಒಂದೇ ಒಂದು ಪಕ್ಷ, ಅದು ನಮ್ಮ ಆನಂದ್ ರೆಡ್ಡಿ ಪಕ್ಷ. ನಮ್ಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಯಾಕಂದ್ರೆ ಒಂದು ಇಲ್ಲದಂದ್ರೆ ಯಾವುದೇ ಒಂದು ರಾತ್ರಿ 1 ಗಂಟೆ ಆಗ್ಲಿ ನಮ್ಗೆ ಬಂದು ನಿಲ್ಲುವುದು ನಮ್ಮ ಆನಂದ್ ರೆಡ್ಡಿ ಅನ್ನೋರು. ಅದರಿಂದ ನಮ್ಗೆ ಪಕ್ಷಕ್ಕಿಂತ ನಮ್ಗೆ ಆನಂದ್ ರೆಡ್ಡಿ ವ್ಯಕ್ತಿ ಮುಖ್ಯ ಅದು. ಮತ್ತೆ ಇನ್ನೊಂದು, ನಮ್ಮ ಪ್ರೆಸ್ ಆನಂದರಿಗೂ ಒಂದು ಪ್ರಶ್ನೆ ಮೂಡಬಹುದು. ಯಾವುದೇ ಕಾರ್ಯಕ್ರಮವಾಗ್ಲಿ, ಯಾವುದೇ ಒಂದು ಪೂಜೆ ಪುರಸ್ಕಾರ ಆಗ್ಲಿ, ಯಾವುದೇ ಒಂದು ಪ್ರವಾಸವಾಗ್ಲಿ, ಯಾಕೆ ಪ್ರತಿಯೊಂದು ಈ ಮನೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಮೂಡಬಹುದು. ರೀಸನ್ ಏನು ಅಂತಂದ್ರೆ, ಮಳೆ ಬರುತ್ತದೋ ಇಲ್ವೋ ಅಂತ ನಾವೆಲ್ಲ ಮೇಲಕ್ಕೆ ತಲೆ ಎತ್ತಿ ಆಕಾಶವನ್ನು ನೋಡ್ತೀವಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಯಾರಿಗೇ ಆಗ್ಲಿ, ಅದು ಪರ ಆಗ್ಲಿ ವಿರೋಧ ಆಗ್ಲಿ, ಯಾರಿಗೇ ಆಗ್ಲಿ ಕಷ್ಟ ಸಮಸ್ಯೆ ಅಂತ ಬಂದ್ರೆ ಪ್ರತಿ ಒಬ್ರು ನೋಡುವುದು ಇದೇ ವಿಜಯ ವಿಲಾಸ ಎನ್ನುವ ಮನೆ. ಇದು ನಮ್ಮ ಪಾಲಿಗೆ ಬರೀ ಒಂದು ಒಂದು ಸಮಸ್ಯೆ ಆಗ್ಲಿ, ನಾವು ಎಷ್ಟೇ ಕಷ್ಟದಿಂದ ಇಲ್ಲಿ ಬಂದು ಆ ಕಾಂಪೌಂಡ್ ಒಳಗಡೆ ಹೆಜ್ಜೆ ಇಟ್ರೆ ನಾವು ಮತ್ತೆ ರಿಟರ್ನ್ ಆಗೋದು, ಆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಿರುತ್ತದೆ. ಸೊ ಇದು ನಮ್ಗೆ ಬರೀ ಒಂದು ಮನೆ ಅಲ್ಲ, ಇದು ನಮ್ಮ ಗ್ರಾಮದ ನಮ್ಗೆಲ್ರಿಗೂ ಇದೊಂದು ಅದೃಷ್ಟದ ಮನೆ. ಇದು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಇದೊಂದು ಅದೃಷ್ಟದ ಮನೆ ಅಂತ ಈಗಾಗ್ಲೇ ಸಾಬೀತಾಗಿದೆ. ಸೊ ನಮ್ಗೆ ಯಾವ ಒಂದು ಶುಭ ಗಳಿಗೆಯಲ್ಲಿ ಇದಕ್ಕೆ ಅಡಿಪಾಯ ಹಾಕಿದ್ರೋ ಗೊತ್ತಿಲ್ಲ. ಸೊ ಇವತ್ತು ಸುಮಾರು ನಮ್ಮ ತಾಲೂಕು ಆಗ್ಲಿ, ಯಾವುದೇ ಇದಾಗ್ಲಿ, ನಮ್ಮ ಡಿಸ್ಟಿಕ್ ಆಗ್ಲಿ, ಎಲ್ಲರಿಗೂ
ಒಂದು ಅನುಕೂಲ, ಇಲ್ಲಿ ಬಂದು ಏನೇ ಚರ್ಚೆ ಮಾಡ್ಲಿ, ಏನೇ ಪ್ರೋಗ್ರಾಮ್ ಮಾಡ್ಲಿ, ಯಾವ್ದು ಇದುವರೆಗೆ ಫೈಲೂರ್ ಆಗಿರುವಂತದ್ದು ಯಾವ್ದು ಇಲ್ಲ, ಪ್ರತಿ ಒಂದೂನು ಸಕ್ಸಸ್ ಆಗಿದೆ. ಅದರಿಂದ ಇವತ್ತು ಈ ಒಂದು ಪ್ರವಾಸವನ್ನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಪ್ರತಿ ಒಂದೂನು ಅಷ್ಟೇ, ನಮ್ಮ ಊರಿನ ವಿಚಾರ ಆಗ್ಲಿ, ಯಾವುದೇ ವಿಚಾರ ಆಗ್ಲಿ, ಪ್ರತಿಯೊಂದು ನಾವು ಇಲ್ಲೇ ಡಿಸ್ಕಷನ್ ಮಾಡ್ತೀವಿ, ಇಲ್ಲಿಂದಾನೇ ನಾವು ಪ್ರಾರಂಭ ಮಾಡುತ್ತೇವೆ. ಮತ್ತೆ ಇನ್ನೊಂದು, ನಮ್ಮ ಯುವ ನಾಯಕರು ಭರತ್ ರೆಡ್ಡಿ ಅವ್ರ ಬಗ್ಗೆ ಹೇಳುವುದಾದ್ರೆ, ಕೆಲವೊಂದು ವಿಚಾರಗಳು ನಮ್ಮ ಅಣ್ಣವರೊಂದಿಗೆ ಡಿಸ್ಕಷನ್ ಮಾಡಕ್ ಆಗಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ನಾವು ಅಣ್ಣವರೊಂದಿಗೆ ಮಾತಾಡಲು ಆಗಲ್ಲ. ಆಗ ಅವ್ರು ಪರ್ಸನಲ್ ಆಗಿ ಹೋಗಿ ಈ ತರ ಇದೆ, ಗ್ರಾಮಕ್ಕೆ ಈ ತರ ಪ್ರಾಬ್ಲಮ್ ಇದೆ ಅಂತಂದ್ರೆ ಒಂದೇ ಒಂದ್ ಸೆಕೆಂಡ್ ತಡ ಮಾಡ್ದೆ, ಯೋಚನೆ ಕೂಡ ಮಾಡ್ದೆ, ಆಯ್ತು ಮಾಡೋಣ ಅಂತ ಬಂದು ಪರಿಷ್ಕಾರ ಮಾಡ್ತಾರಲ್ಲ, ಅದೇನೋ ದೊಡ್ಡವ್ರು ಹೇಳ್ತಾರೆ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಅನ್ನೋದು ನಮ್ಮ ಭರತ್ ರೆಡ್ಡಿ ಅವ್ರ ರೂಪದಲ್ಲಿ ಅದು ಸಾಬೀತಾಗಿದೆ. ಸುಮಾರು ಸಂದರ್ಭಗಳಲ್ಲಿ, ಇವತ್ತೇ ಅಂತಲ್ಲ, ಆವತ್ತೇ ಅಂತಲ್ಲ, ಇವತ್ತು ಯಾವ್ದೇ ಪ್ರವಾಸ ಆಗ್ಲಿ, ಯಾವ್ದೇ ಪೂಜಾ ಕಾರ್ಯಕ್ರಮಗಳಾಗ್ಲಿ, ಈ ಊರಿನ ವಿಚಾರ ಪ್ರತಿಯೊಂದು ಕೂಡ ಭರತ್ ರೆಡ್ಡಿ ಅವರು ತಮ್ಮ ಸೆಲ್ಫ್ ಇಂಟ್ರೆಸ್ಟ್ ಇಂದ ಅವರೇ ಖುದ್ದು ಇಲ್ಲೇ ಹಾಜರಿದ್ದು ಎಲ್ಲಾ ಅರೇಂಜ್ಮೆಂಟ್ಸ್ ಅನ್ನು ಮಾಡಿರ್ತಾರೆ. ಸೊ ಎಲ್ರಿಗೂನು ಇದಾಗ್ಲಿ, ಆ ದೇವರು ಒಂದು ಆಶೀರ್ವಾದ ನಮ್ಮ ಅಣ್ಣವ್ರ ಮೇಲೆ ಇರ್ಲಿ, ಆ ದೇವರ ಅಲ್ಲಾ ಮತ್ತು ಶಿರ್ಡಿ ಸಾಯಿಬಾಬಾ ಆಶೀರ್ವಾದ ಅಣ್ಣವ್ರ ಮೇಲೆ ಇದ್ದು, ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಮತ್ತೆ ಮಂತ್ರಿಯಾಗಿ ನೋಡಲು ನಮ್ಮಂತಹ ಲಕ್ಷಾಂತರ ಅಭಿಮಾನಿಗಳ ಒಂದು ಆಶಯವಾಗಿದೆ. ಆ ಒಂದು ದಿನಗಳು ಮುಂದಿನ ದಿನಗಳಲ್ಲಿ ಬರ್ಲಿ, ಆದಷ್ಟು ಬೇಗ ಅದು ನಮ್ಮ ಆಸೆ ನೆರವೇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸೊ ಈ ಒಂದು 2 ಮಾತು ಮುಗಿಸ್ತಾ ಇದ್ದೀನಿ.